ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಶ್ರವಣ್ ಅವರ ಹೆಂಡತಿ ಶಾರದಾ ಅವರಿಗೆ ಎಲ್ಲ ಹಳೆಯ ನೆನಪುಗಳು ವಾಪಸ್ ಬಂದಾಯಿತು. ಹಾಗಿದ್ರೆ ಶಾರದಮ್ಮನ ಮನೆಗೆ ಮನಸ್ವಿನಿಯಾಗಿ ಕರ್ಕೊಂಡು ಬಂದೇ ಬಿಟ್ಲ ಅಶ್ವಿನಿ. ಏನಾಯಿತು ಏನು ಕತೆ? ದೇವಿಯಾನಿ ಕಣ್ಣೀರಿಟ್ಟಿದ್ದು ಯಾಕೆ? ದೊಡ್ಡ ಮೋಸ್ಟ್ಲೆ ಕಣ್ಣೀರಿನ ನಾಟಕವನ್ನೇ ಮಾಡ್ತಿದ್ದಾರೆ ದೇವಿಯಾನಿ. ಏನಿರ್ಬೋದು ಇದರಿಂದನ ಸತ್ಯ ಆತ ಕಡೆ ಅಂಚುವಿನ ನಿಜ ಬಣ್ಣ ಬುಟ್ಟ ಬಯಲ ಆಗ್ತದೆ. ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ರೆಸಾರ್ಟ್ಗೆ ಹೋಗಿದ್ದಾರೆ ಹನಿಮೂನ್ಗೆ ಅಂತ. ಕಳಿಸದಲ್ಲಿರ್ತಕ್ಕಂಥ ರೆಸಾರ್ಟಿನ ಓನರ್ ಇಲ್ಲಿ ಅಚ್ಯುತ್ತಂದಿಗೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ ಇವರಿಬ್ಬರಿಗೋಸ್ಕರನೇ ಒಂದು ಸ್ಪೆಷಲ್ ಆಗಿ ಒಂದು ಪಾರ್ಟಿಯನ್ನು ಆರ್ಗನೈಸ್ ಮಾಡಿದ್ದಾರೆ. ಆ ಒಂದು ಪಾರ್ಟಿಯಲ್ಲಿ ಇವರಿಬ್ಬರೇ ಒಂದು ಸ್ಪೆಷಲ್ ಕಪಲ್ಸ್ ಆಗಿರೋದ್ರಿಂದ ಇವರಿಬ್ಬರನ್ನೇ ಕರೆದು ಒಂದು ಆಟವನ್ನು ಆಡಿಸ್ತಾರೆ. ಆ ಒಂದು ಆಟ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಜಸ್ಟ್ ಇನ್ನೂ 1 ವರ್ಷ ಆಗಿಲ್ಲ, ಅಷ್ಟರ ಒಳಗಡೆ ಅಚ್ಯುತ್ ಮತ್ತು ಭೂಮಿ ನಡುವೆ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ಗೆ ಬಿಲ್ಡ್ ಆಗಿದೆ. ಈ ಕಡೆ ಅಚ್ಯುತ್ಗೆ ಸಂಬಂಧಪಟ್ಟಾಗೆ ಭೂಮಿಗೆ ಸಂಬಂಧಪಟ್ಟಾಗೆ ಅಚ್ಯುತ್ ನನ್ನ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ತುಂಬ ಸೂಪರ್ವಾಗಿ ಆನ್ಸರ್ ಮಾಡ್ತಾರೆ ಅಚ್ಯುತ್ ಮತ್ತು ಭೂಮಿ. ಯಾವುದೇ ಒಂದು ಪ್ರಶ್ನೆಗೂ ಕೂಡ ಇಲ್ಲ ಅಂತ ಹೇಳೋದಿಲ್ಲ, ತಪ್ಪು ಉತ್ತರ ಕೊಡುವುದಿಲ್ಲ. ಅಷ್ಟು ಮಟ್ಟಿಗೆ ಅಚ್ಯುತ್ ನನ್ನ ಭೂಮಿ ಅರ್ಥ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಈಗ ಅಚ್ಯುತ್ ಸರದಿ ಬಂದಾಗ ಅಚ್ಯುತ್ ಕೂಡ ಭೂಮಿಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಹೀಗೆ ಅಚ್ಯುತ್ಗೆ ತನ್ನ ಪ್ರಯಾರಿಟಿಯಲ್ಲಿ ಫ್ಯಾಮಿಲಿಗಿಂತ ಒಂದು ಕೆಲಸ ಮುಖ್ಯವಾಗುತ್ತೋ ಅದೇ ರೀತಿಯಾಗಿ ಭೂಮಿಗೆ ಸಂಬಂಧ ಅನ್ನೋದು ಮುಖ್ಯವಾಗುತ್ತೆ. ಇಲ್ಲಿ ತನ್ನ ಅವ್ರಿಗೆ ಯಾರಿಗೂ ಹರ್ಟ್ ಆಗೋದು ತುಂಬಾ ನೋವು ಕೊಡುತ್ತೆ ಭೂಮಿಗೆ. ಅದೇ ಒಂದು ವಿಷಯವನ್ನು ಅಚ್ಯುತ್ ಕೂಡ ಹೇಳ್ತಾರೆ. ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳಿಗೆ ಸರಿಯಾದಂಥ ಉತ್ತರವನ್ನೇ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಮಂಜಸವಾದಂಥ ಸರಿಯಾದಂಥ ಉತ್ತರವನ್ನೇ ಇಬ್ಬರು ಕೊಟ್ಟಿರೋದ್ರಿಂದ ಹಾಗೆ ನಿಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಒಂದು ಪ್ರಶ್ನೆಗಳಲ್ಲೇ ಗೊತ್ತಾಗುತ್ತೆ ನೀವಿಬ್ಬರು ತುಂಬ ಚೆನ್ನಾಗಿ ಪರಸ್ಪರ ಅರ್ಥ ಮಾಡ್ಕೊಂಡಿದ್ರ, ನೀವು ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳಿ. ಅದೇ ಕಾರಣಕ್ಕೆ ನಿಮ್ಮಿಬ್ಬರಿಗೆ ನಮ್ಮ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಅಂತ ಹೇಳಿ ರಿಂಗನ್ನು ಕೊಡ್ತಾರೆ. ಇಬ್ಬರು ಕೂಡ ರಿಂಗನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕಾಗತ್ತೆ. ಈ ಕಡೆ ಅಚ್ಯುತ್ಗೆ ಭೂಮಿ ಅಚ್ಯುತ್ಗೆ ರಿಂಗನ್ನು ಹಾಕ್ತಾರೆ. ತದನಂತರ ಇಲ್ಲಿ ನೀವಿಬ್ಬರು ಕಪಲ್ಸ್ ಆಗಿರೋದ್ರಿಂದ ರಿಂಗನ್ನು ಎಕ್ಸ್ಚೇಂಜ್ ಮಾಡಿದ ಮೇಲೆ ನೀವು ನಿಮ್ಮ ಹೆಂಡತಿಗೆ ಒಂದು ಮುತ್ತನ್ನು ಕೊಡಬೇಕು ಅಂತ ಕೂಡ ಹೇಳ್ತಾರೆ ಆ್ಯಂಕರ್. ಅದಕ್ಕೆ ಯಾಕೆ ಮುಷ್ಕರ ಮಾಡ್ಕೋತೀರಾ, ನೀವು ಬಂದಿರೋದೇ ಹನಿಮೂನ್ಗಲ್ವಾ ಅಂತ ಹೇಳಿ ಹೇಳಿದಾಗ ಈ ಕಡೆ ಅಚ್ಯುತ್ ಕೂಡ ಭೂಮಿಗೆ ಮುತ್ತನ್ನು ಕೊಡೋಕೆ ಹೋಗ್ತಾರೆ. ಬಟ್ ಇಲ್ಲಿ ಭೂಮಿ ನಿಜಕ್ಕೂ ಕಸವಸೆ ಮಾಡ್ಕೋತಿರ್ತಾಳೆ, ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ತಾಳೆ. ಅದನ್ನು ಅಬ್ಸರ್ವ್ ಮಾಡಿದಂಥ ಅಚ್ಯುತ್ ಹೋಗಿದ್ದೆ ಫ್ಲವರನ್ನು ತೊಗೊಂಡು ಬಂದಿದ್ದೆ, ಮಂಡಿ ಊರಿ ನೀನು ಈ ಜನ್ಮದ ಪೂರ್ತಿ ನನ್ನ ಭಾಳ ಸಂಗಾತಿಯಾಗಿರಬೇಕು ಅಂತಲೇ ಆಸೆ ಪಡ್ತೀನಿ. ಜಸ್ಟ್ ಈ ಜನ್ಮ ಮಾತ್ರ ಅಲ್ಲ, ಮುಂದಿನ ಜನ್ಮದಲ್ಲೂ ಕೂಡ ನನ್ನ ಹೆಂಡತಿಗೆ ನನ್ನ ತುಂಬ ಮನಸ್ಸಿನಿಂದ ಐ ಲವ್ ಯು ಹೇಳ್ತಿದ್ದೀನಿ ಅಂತ ಹೇಳಿ ಮಂಡಿ ಊರಿ ಪ್ರಪೋಸ್ ಮಾಡ್ತಾರೆ. ಭೂಮಿಗೆ ತುಂಬ ಇಷ್ಟ ಆಗತ್ತೆ. ಅಚ್ಯುತ್ ಆಡಿದಂಥ ಪ್ರತಿ ಮಾತು ಕೂಡ ಮನಸ್ಸಿಂದನೇ ಬಂತು ಅನ್ನೋ ರೀತಿಯಲ್ಲಿ ಭೂಮಿಗೆ ಭಾಸವಾಗ್ತದೆ. ತದನಂತರ ಅಚ್ಯುತ್ ಮೈಕನ್ನು ತೊಗೊಂಡಿದ್ದೆ ನೋಡಿ ಇವರು ಮುತ್ಕೊಡ್ಬೇಕು ಅಂತ ಹೇಳಿದ್ರು. ಬಟ್ ನನ್ನ ಹೆಂಡತಿ ಪ್ರೈವಸಿಗೆ ನಾನು ಕಷ್ಟ ಕೊಡೋದಕ್ಕೆ ಇಷ್ಟಪಡುವುದಿಲ್ಲ, ಅವ್ರಿಗೆ ಕೆಲವೊಂದು ವಿಷಯ ಪರ್ಸ್ನಲ್ ಆಗಿರಬೇಕಾಗತ್ತೆ. ಹಾಗಾಗಿ ಅವರ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಾನು ಈ ರೀತಿಯಾಗಿ ನಡ್ಕೊಂಡಿದ್ದೀನಿ, ನಿಮಗೆ ತಪ್ಪು ಅನಿಸಿದ್ರೆ ಐ ಆಮ್ ರಿಯಲಿ ಸಾರಿ ಅಂತ ಹೇಳ್ತಾರೆ. ಇದರಿಂದ ಭೂಮಿಗೆ ಅಚ್ಯುತ್ ಬಗ್ಗೆ ಇರ್ತಕ್ಕಂಥ ಅಭಿಮಾನ ಗೌರವ ಮತ್ತಷ್ಟು ಜಾಸ್ತಿ ಆಗಿಬಿಡುತ್ತೆ. ನಂತರ ರೂಮಿಗೆ ಬರ್ತಿದ್ದಾಗನೇ ಇಲ್ಲಿ ಅಚ್ಯುತ್ ನನ್ನ ಭೂಮಿ ಹಾಡಿ ಹೋಗ್ಲತ್ತಿದ್ದಾರೆ. ನಿಜವಾಗ್ಲೂ ಅಚ್ಯುತ್ ಸಾಹೇಬ್ರೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ನನ್ನ ದೃಷ್ಟಿಯಲ್ಲಿ ನೀವು ಮತ್ತಷ್ಟು ಮೇಲ್ಗೆ ಹೋಗ್ಬಿಟ್ರಿ, ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀರಾ, ನನಗೆ ಕಸಬಿಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನೀವು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರಿ ಅಂತ ಹೇಳಿದಾಗ ಅದರಲ್ಲಿ ಏನಿದೆ, ನಿನಗೆ ಅನ್ಕಂಫರ್ಟಬಲ್ ಫೀಲ್ ಆಗಬಾರ್ದಲ್ವಾ, ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡಿದ್ದು. ಮನೆಯವ್ರಿಗೆ ನಾವು ಹನಿಮೂನಿಗೆ ಬಂದಿರ್ಬೋದು, ಬಟ್ 2 ದಿನ ಟ್ರಿಪ್ಗೆ ನಾವು ಬಂದಿದ್ದೀವಿ ಅಂದರೆ ನಮ್ಮ ಮತ್ತಷ್ಟು ಪರಸ್ಪರ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಅಚ್ಯುತ್ ಹೇಳ್ತಾರೆ. ಇತ್ತ ಕಡೆ ಭೂಮಿ ಆದರೂ ಕೂಡ ಇವತ್ತು ನನಗೆ ನೀವು ಹೆಣ್ಮಕ್ಳನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತೀರಾ, ಎಷ್ಟು ಅಭಿಮಾನಿಸ್ತೀರಾ ಅನ್ನೋದು ಗೊತ್ತಾಯಿತು. ನಿಜಕ್ಕೂ ನಿಮ್ಮ ಬಗ್ಗೆ ಇದ್ದಂತಹ ಗೌರವ ಮತ್ತಷ್ಟು ಜಾಸ್ತಿ ಆಗೋಯ್ತು ಸಾಹೇಬ್ರೆ ಅಂತ ಹೇಳಿ ಭೂಮಿ ಹೇಳಿದಾಗ ಈ ರೀತಿ ಅಭಿಮಾನ ಜಾಸ್ತಿ ಆಯಿತು ಅಂತ ಹೇಳಿದರೆ ನನ್ನ ಮೇಲಿರೋ ಜವಾಬ್ದಾರಿ ಕೂಡ ಜಾಸ್ತಿ ಆಯಿತು ಅಂತಲೇ ಅರ್ಥ ಅಂತ ಹೇಳಿ ಅಚ್ಯುತ್ ಹೇಳಿ ಹೋಗ್ತಾರೆ. ಭೂಮಿ ಅಂತೂ ಫುಲ್ ಫಿದಾನೇ ಆಗಿಬಿಡ್ತಾರೆ ಅಚ್ಯುತ್ಗೆ. ನಂತರ ಸತ್ಯನ ಅಚ್ಯುತ್ಗೆ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿದೆ ಏನು ಅಚ್ಯುತ ತೊಂದರೆಗೆಂದರೆ ಮಾಡಿದ್ನ ಏನು ಅಂದಾಗ ಅಯ್ಯೋ ಸತ್ಯನ ಆ ರೀತಿ ಏನಿಲ್ಲ ಅಂತಾರೆ. ಹೀಗೂ ಹನಿಮೂನ್ಗೆ ಹೋಗಿದ್ಯಾ, ನೀವಿಬ್ಬರೇ ಇದ್ದೀರಾ, ಭೂಮಿ ಹತ್ರ ನಿನ್ನ ಮನಸ್ಸಿನ ಮಾತನ್ನು ಹೇಳ್ಕೊಂಡ್ಬಿಡು, ಇದಕ್ಕಿಂತ ಒಳ್ಳೆಯ ಅವಕಾಶ ನಿನಗೆ ಮತ್ತೊಮ್ಮೆ ಸಿಗುವುದಿಲ್ಲ ಅಂತ ಹೇಳಿದಾಗ ಇಲ್ಲ ನಾನು ಭಾಗ್ಯಮ್ಮನ ವಿಷಯದಲ್ಲಿ ಅವರನ್ನು ಬಿಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈಗಲೂ ಕೂಡ ಅವಳಿಗೆ ಭಾಗ್ಯಮ್ಮನ ಬಿಡಿಸೋದ್ರ ಬಗ್ಗೆನೇ ಯೋಚನೆ ಇದೆ. ಹಾಗಾಗಿ ಇಂಥ ಒಂದು ಸಮಯದಲ್ಲಿ ನಾನು ನನ್ನ ಪ್ರೀತಿ ಹೇಳ್ಕೊಳ್ಳೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಅದೇ ಕಾರಣಕ್ಕೆ ಭಾಗ್ಯಮ್ಮನ ರಿಲೀಸ್ ಮಾಡಿಸಿದ ಮೇಲೇ ನಾನು ನನ್ನ ಪ್ರೀತಿಯನ್ನು ಅವಳ ಹತ್ರ ಹೇಳ್ಕೊತೀನಿ, ಅಲ್ಲಿವರೆಗೂ ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂದಾಗ ಅಯ್ಯೋ ನೀವೇ ಈ ರೀತಿ ಹೇಳಿದ್ಮೇಲೆ ನಾನೇನು ಮಾಡೋಕ್ಕಾಗತ್ತಾ, ಸರಿ ಆಯಿತು ಬಿಡು ಅದೇ ರೀತಿ ಮಾಡು ಅಂತ ಹೇಳಿ ಸತ್ಯನ ಹೇಳ್ತಾರೆ. ನಂತರ ಇತ್ತ ಕಡೆ
ಅಂಚು ಮದುವೆ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ. ಈ ಕಡೆ ಶ್ರವಣ್ ಅವ್ರಿಗೆ ಒಂದು ಕಾಲ್ ಬರುತ್ತೆ, ರಾಯರು ಕಾಲ್ ಮಾಡಿರ್ತಾರೆ. ಅಂಜುನ ಯಾರಿಗೆ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ರು ಅವರ ಹುಡುಗನ ತಂದೆಗೆ. ಅವ್ರ ತಂದೆ ಕಾಲ್ ಮಾಡಿದ್ದೆ, ಇಲ್ಲಿ ನನ್ನ ಮಗ ಅವರನ್ನು ಭೇಟಿ ಮಾಡಬೇಕು ಅಂತ ಇಷ್ಟಪಡ್ತಿದ್ದಾರೆ ಅಂದಾಗ ಈ ಕಡೆ ಫ್ಯಾಮಿಲಿ ನೋಡಿರೋದ್ರಿಂದ ನಾನು ಹೋಗಿ ಭೇಟಿ ಮಾಡ್ತೀನಿ ಅಂತಲೇ ಅಂಜು ಹೇಳ್ತಾಳೆ. ಇದರ ನಡುವೆ ಅಜ್ಜು ಸರಿಯಾಗಿ ಅಂಜು ಜೊತೆ ಮಾತಾಡ್ತಿರುವುದಿಲ್ಲ ಫಾರಿನ್ನಿಂದ ಬಂದಾಗಿದ್ದ. ಅದರಿಂದಾಗಿ ದೇವ್ಯಾನಿ ಅತ್ತೆ ಯಾಕೆ ರೀತಿ ಮಾಡ್ತಾ ಇದ್ರ, ನನ್ನ ಮಗಳು ಅಂಜು ಮನೆಗೆ ಬಂದಿದ್ದಾಳೆ, ಅವಳು ಎಂಗೇಜ್ಮೆಂಟ್ ಮದುವೆ ಆಗ್ತದೆ, ಮದುವೆ ಆದಮೇಲೆ ಅವಳು ಈ ಮನೆಯಿಂದ ಹೊರಟೆ ಬಿಡ್ತಾಳೆ, ಆಮೇಲೆ ಅವಳು ಈ ಮನೇಲೇ ಇರುವುದಿಲ್ಲ, ಬೇಕು ಅಂದರೂ ಕೂಡ ನಾನು ಬೇಡ ಅಂತಾನೆ ಹೇಳ್ಬಿಡ್ತೀನಿ, ಮನೆಗೆ ಕಾಲಿಡಬೇಡ ನೀನು ಅಂತ, ಎಷ್ಟೇ ಕಷ್ಟ ಆದರೂ ಅಲ್ಲೇ ಇರಬೇಕು ಅಂತ ಕೂಡ ಹೇಳ್ಬಿಡ್ತೀನಿ. ನಿಜಕ್ಕೂ ಕೂಡ ಅವರ ತಂದೆ ಇದ್ದಿದ್ರೆ ಈ ರೀತಿ ಎಲ್ಲ ಆಗ್ತಿತ್ತಾ ಅಂತ ಹೇಳಿ ಅತ್ತೆ ಮನಸ್ಸನ್ನು ಗೆಲ್ಲೋಕ್ಕೆ ಟ್ರೈ ಮಾಡ್ತಿದ್ದಾರೆ ದೇವ್ಯಾನಿ. ಅತ್ತೆ ಕೂಡ ಎಮೋಷ್ನಲ್ ಆಗ್ತಿದ್ದಾರೆ. ಅಜ್ಜಿ ಕೂಡ ದೇವ್ಯಾನಿ ಮಾತನ್ನ ಕೇಳಿದ್ದಾರೆ. ನಂತರ ಅಂಜುನ ಅಪ್ಕೊಂಡ್ಬಿಡ್ತಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನಿನ್ನ ಮೇಲಿರೋ ಪ್ರೀತಿ ಕಡಿಮೆ ಆಗಿದೆ ಅಂತಲ್ಲ, ನಿನ್ನ ಮೇಲಿರೋ ಪ್ರೀತಿ ಈ ಕ್ಷಣಕ್ಕೂ ಕೂಡ ಹಾಗೆ ಇದೆ, ಆದರೆ ಎಲ್ಲಿ ಮತ್ತೆ ಕ್ಲೋಸ್ ಆದರೆ ಮತ್ತೆ ನೀನು ಎಲ್ಲಿ ಎಡವಟ್ಟು ಮಾಡಿಕೊಂಡು ತಪ್ಪು ಮಾಡಿಬಿಡ್ತೀಯ ಅನ್ನೋ ಭಯದಿಂದಷ್ಟೇ ನಿನ್ನನ್ನು ದೂರ ಇಟ್ಟಿದ್ದೆ, ನೀನು ಯಾವತ್ತಿದ್ರೂ ಈ ಮನೆಯ ಮುದ್ದು ಕಂದಮ್ಮನೆ ಅಂತ ಹೇಳಿ ಅಂಜುನ ಪ್ರೀತಿಯಿಂದ ನೋಡ್ತಾರೆ. ದೇವ್ಯಾನಿಗೆ ಫುಲ್ ಖುಷಿ ಆಗಿಬಿಡುತ್ತೆ. ಎಲ್ಲರೂ ಕೂಡ ಇನ್ನು ಮುಂದೆ ಅಂಜುವಿಂದ ತಪ್ಪಾಗದೇ ಇರೋ ಹಾಗೆ ನಾವು ನೋಡ್ಕೋತೀವಿ ಅಂತ ಕೂಡ ಹೇಳ್ತಾರೆ. ಅಂಜು ಕೂಡ ನಾನು ತಪ್ಪು ಮಾಡೋದಿಲ್ಲ ಅಂತಲೇ ತಿಳಿಸ್ತಾಳೆ. ನಂತರ ಅಂಜು ಫುಲ್ ಕೋಪ ಮಾಡ್ಕೊಂಡಿದ್ದೆ, ರೂಮಿಗೆ ಹೋಗಿದ್ದೆ, ಡ್ರಿಂಕ್ಸ್ ತೊಗೊಳೋಕೆ ಮುಂದಾಗ್ತಿದ್ದಾಳೆ. ಈ ಕಡೆ ದೇವ್ಯಾನಿ ಬಂದು ಏನು ಮಾಡ್ತಿದ್ಯಾ ಅಂಜು ಅಂದಾಗ, ಇನ್ನೇನು ಮಾಮ್ ನೀನು ಯಾಕೆ ನನ್ನನ್ನು ಕರ್ಸ್ಕೊಂಡಿದ್ದು, ಎಂಗೇಜ್ಮೆಂಟ್ ಇರುತ್ತೆ ಅದು ಕ್ಯಾನ್ಸಲ್ ಆಗುತ್ತೆ, ನಿನ್ನ ಮದುವೆ ಏನಿದ್ರು ಅಜ್ಜಿ ಜೊತೆ ಅಂತ ತಾನೆ, ಇವತ್ತು ನೋಡಿದ್ರೆ ದೊಡ್ಡಪ್ಪ ಏನು ಹೇಳ್ತಿದ್ದಾರೆ, ನಾನು ಹೋಗಿ ಅವನನ್ನು ಭೇಟಿ ಮಾಡಬೇಕಾ, ಖಂಡಿತ ಅದಂತೂ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ ನಾಕ್ ಆಗ್ತದೆ ಡೋರ್, ಯಾರಿರ್ಬೋದು ಅಂತ ದೇವ್ಯಾನಿ ಅಂಜು ಗಾಬರಿ ಆಗ್ತಾರೆ. ಅಷ್ಟರಲ್ಲಿ ಅಪ್ಪು ಅಂತ ಗೊತ್ತಾಗುತ್ತೆ. ಅಪ್ಪು ಬಂದಿದ್ದ, ನನಗೆ ಗೊತ್ತಾಗುತ್ತೆ ಅಂಜು ನಿನ್ನ ಮನಸ್ಸಲ್ಲಿ ಏನು ಓಡ್ತದೆ ಅಂತ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಿದ್ರೆ, ನನಗಂತೂ ಈ ಎಂಗೇಜ್ಮೆಂಟ್ ಇದು ಯಾವುದೂ ಇಷ್ಟನೇ ಇಲ್ಲ, ನನಗೆ ಅಜ್ಜದ ಬಿಟ್ಟೆ ಬೇರೆ ಯಾರೂ ಮದುವೆ ಆಗೋಕೆ ಇಷ್ಟ ಇಲ್ಲ ಅಂತ ಅಂಜು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಏನಾದರೂ ಮಾಡೋಣ ಅಂತಲೇ ಅಪ್ಪು ಹೇಳ್ತಾಳೆ. ಈ ಕಡೆ ಅಶ್ವಿನಿ ದಿವ್ಯಾನಿಂದ ತರಿಸ್ಕೊಂಡಂಥ ಆ ಒಂದು ಫ್ಯಾಮಿಲಿ ಫೋಟೋವನ್ನು ಫ್ರೇಮ್ ಮಾಡಿ ಗೋಡೆ ಮೇಲೆ ಹಾಕ್ಸಿದಾಳೆ. ಕೆಲವೊಮ್ಮೆ ಹಳೆ ನೆನಪುಗಳು ಬಂದರೆ ಹೊಸ ಕಥೆಗಳು ಏನೇ ಹೇಳಿದ್ರು ಕೂಡ ಅದ್ರ ಜೊತೆ ಮ್ಯಾಚ್ ಆಗೋದಿಲ್ವಂತ ಅಂತ ತಿಳಿಸಿ ಅಲ್ಲಿಂದ ಹೋಗ್ತಾಳೆ. ಶಾರದಮ್ಮಾಲಿಗೆ ಬರ್ತಾರೆ, ಫೋಟೋವನ್ನು ನೋಡ್ತಾರೆ, ಅವ್ರಿಗೆಲ್ಲ ಹಳೆ ನೆನಪುಗಳು ಕೂಡ ನೆನಪಾಗ್ತದೆ. ಕೊನೆಗೂ ನನ್ನ ಪುಟ್ಟಿ ಅಂತ ಹೇಳಿ ಅಶ್ವಿನಿ ಹತ್ರನೇ ಮಾತನಾಡ್ತಿದ್ದಾರೆ. ಈ ಕಡೆ ಫೋಟೋವನ್ನು ನೋಡಿದೆ ಎಲ್ಲವೂ ಕೂಡ ಶಾರದಮ್ಮಂಗೆ ನೆನಪಾಗತ್ತೆ. ತದನಂತರ ಈ ಕಡೆ ಅಶ್ವಿನಿಗಂತೂ ಫುಲ್ ಖುಷಿ ಆಗಿಬಿಡುತ್ತೆ, ನಾನು ಅಂದ್ಕೊಂಡಾಗೆ ಆಯಿತು ಅಂತ ಹೇಳಿ. ತದನಂತರ ಇಲ್ಲಿ ಮನೆಯವ್ರಿಗೆಲ್ಲರೂ ಕೂಡ ಸೇರಿಕೊಂಡು ಅಂಜು ಬಗ್ಗೆನೇ ಮಾತನಾಡ್ತಿದ್ದಾರೆ. ಬಿಕಾಸ್ ಅಂಜು ಆಲ್ರೆಡಿ ಆ ಹುಡುಗನ ಹೋಗಿ ಭೇಟಿ ಮಾಡಿ ಬಂದಿದ್ದಾಳೆ. ಹಾಗಾಗಿ ಶ್ರವಣ್ಗೆ ಆ ಹುಡುಗನ ತಂದೆ ಕಾಲ್ ಮಾಡಿದ್ದ, ನಮ್ಮ ಹುಡುಗಂಗೆ ನಿಮ್ಮ ಹುಡುಗಿ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದ್ದಾಳೆ, ಆದಷ್ಟು ಬೇಗ ಎಂಗೇಜ್ಮೆಂಟ್ನ ಇಟ್ಕೊಳ್ಳೋಣ ಅಂತ ಹೇಳಿದಾಗ ಖಂಡಿತವಾಗ್ಲೂ ಅಂತ ಹೇಳ್ತಾರೆ. ಬಟ್ ಆ ಒಂದು ಟೈಮಲ್ಲಿ ಅಂಜು ಇದು ಯಾವುದು ಕೂಡ ಮದುವೆ ಎಂಗೇಜ್ಮೆಂಟ್ ಬೇಕಾಗಿಲ್ಲ, ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಜೋರಾಗಿ ಚೀರ್ಕೋತಿದ್ದಾಳೆ. ಎಲ್ರಿಗೂ ಕೂಡ ಶಾಕ್ ಆಗ್ತದ. ಇದರ ನಡುವೆ ಶಾರದಮ್ಮನ ಜೊತೆಯಲ್ಲಿ ಅಶ್ವಿನಿ ಮನಸ್ವಿನಿಯಾಗಿ ಮತ್ತೆ ಶಾರದ ಅವರ ಜೊತೆಯ ಮನೆಗೆ ಕಾಲಿಡ್ತಿದ್ದಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.